ವಿಕಾಸ್ ಕುಮಾರ್ದು ಅಮಾನತು ಮಾಡಿ CIT ರದ್ದು ಮಾಡಿತ್ತು. ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಅಪೀಲ್ ಹೋಗಿದೆ. ಅವ್ರನ್ನ ಹೊರಗಡೆ ಇಡಬೇಕು, ನಾವು ಎನ್ಕ್ವೈರಿ ಮಾಡ್ತೀವಿ ಡ್ಯಾಶ್ ಅಂತ ಮಾಡ್ಕೊಳ್ಳಿ. ರಹಸ್ಯವಾಗಿ ಮಹಿಳಾ ಉದ್ಯೋಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಆರೋಪಿಯನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಆಂಧ್ರ ಮೂಲದ ಟೆಕ್ಕಿ ಸ್ವಪ್ನಿಲ್ ನಾಗೇಶ್ ಬಂಧಿತ ಆರೋಪಿ. ಇನ್ಫೋಸಿಸ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ನಾಗೇಶ್ ಶೌಚಾಲಯದಲ್ಲಿ ಮಹಿಳೆಯ ವಿಡಿಯೋ ಮಾಡ್ತಾ ಇದ್ದ. ಡೋರ್ ಮೇಲೆ ರಿಫ್ಲೆಕ್ಟ್ ಆದಾಗ ಆಕೆ ಗೊತ್ತಾಗಿದೆ, ಕಿರ್ಚಾಡಿದ್ದಾಳೆ. ನಂತರ ಕ್ಷಮೆ ಮಾಡ್ತಿದ್ದ ಅವನು. ಮಹಿಳೆಯರದು ಶೌಚಾಲಯಕ್ಕೆ ಹೆಂಗೆ ಹೋಗ್ತಾನೆ? ಪಕ್ಕದಲ್ಲಿರೋ ಇನ್ನೊಂದು ಟಾಯ್ಲೆಟಿಂದ ರೆಕಾರ್ಡ್ ಮಾಡ್ತಾ ಇದ್ದೆ. ಅಲ್ಲೇ ಬುರ್ಡೆ ಹೊಡೆದಾಕಿ ಗೋಡೆಗೆ ತಳ್ಳಿಬಿಟ್ಟು ಮುಗಿಸ್ಬಿಡೋದು ಬಿಟ್ಬಿಟ್ಟು ಕ್ಷಮೆ ಕಳಿಸಿದ್ರಂತೆ ಸರ್. ಕಳಿಸಿದ್ರಂತೆ. ಕ್ಷಮೆ ಕೇಳಿಸ್ದವನಿಗೂ ಗೋಡೆ ಹೊಡಿಬೇಕು, ಹಿಡ್ಕೊಂಡು ಕೇಳಿಸ್ದವನಿಗೂ ಹೊಡಿಬೇಕು. ಏನೋ ಮಾಡ್ತಾರೆ ಒಟ್ಟಲ್ಲಿ ಈಗ ಪೊಲೀಸ್ನವ್ರು ಬಿಡಿ. 5 ಹುಲಿಗಳ ಸಾವು ಮಾಸುವ ಮುನ್ನವೇ ಈಗ ಮತ್ತೊಂದು ಪ್ರಕರಣ. ಗುಂಡ್ಲುಪೇಟೆ ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಕೋತಿಗಳ ಶವ ಪತ್ತೆಯಾಗಿದೆ. ಮೂಟೆಯಲ್ಲಿ ಕಟ್ಟಿ ಹಾಕಿದ್ದಾರಲ್ಲಿ ವಿಷಪ್ರಾಶನದಿಂದ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಇತ್ತ ಗುಂಡ್ಲುಪೇಟೆ ತಾಲೂಕು ಕುರುಬರಹುಂಡಿಯಲ್ಲಿ ಕಾಡಾನೆಗಳ ಕಾಟಕ್ಕೆ ಬೇಸತ್ತಂತಹ ರೈತರು ACF ಸುರೇಶ್ಗೆ ದಿಗ್ಬಂಧನವನ್ನು ಹಾಕಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹೆಂಗೆ ಅಂತಂದರೆ ನಮಗೆ ಸಂಬಂಧವಿಲ್ಲ ಅಂತ ಅವರು. ನಮ್ಮ ಫಾರೆಸ್ಟ್ ಒಳಗೆ ನೀವು ಯಾರೂ ಬರಬಾರ್ದು. ಫಾರೆಸ್ಟ್ ಒಳಗಡೆಯಿಂದ ಯಾವುದು ಪ್ರಾಣಿಗಳಿಗೇನು ಗೊತ್ತಿರಲ್ಲ ಬಿಡಿ. ACF ಪರ್ಮಿಷನ್ ಕೇಳ್ಕೊಂಡು ಬರೋಕ್ಕಾಗತ್ತ ಅದು. ಬಟ್ ಬಂದಾಗ ಏನಾಯಿತು ಅಂತ ಕೇಳೋಕ್ಕೂ ಬರಲ್ಲ. ಆನೆನೋ ಹುಲಿನೋ ಚಿರತೆನೋ ಯಾವುದೋ ಒಂದು ACFಗೆ ಫೋನ್ ಮಾಡಿಬಿಟ್ಟು ಬೆಳಗಿನ ಜಾವ ನಾನು ಇವತ್ತು ಪಕ್ಕದಳ್ಳಿಗೆ ಹೋಗ್ಬಿಟ್ಟು ಬರಲ್ಲ ಅಂತ ಕೇಳೋಕ್ಕಾಗಲ್ಲ. ನಮಗೂ ಅರಿವಿದೆ, ಪ್ರಾಣಿಗಳು ಎಲ್ಲ ಬರುತ್ತವೆ ಹೋಗತ್ವೆ ಅವು. ಬಟ್ ಅವು ಬಂದು ಏನೋ ನಾಶ ಮಾಡಿ ಹೋದ ಮೇಲೂ ಕೇಳಕ್ಕೆ ಬರಲ್ಲ ಫಾರೆಸ್ಟ್ನವರು. ಅವ್ರದ್ರೊಳಗೆ ಹೋಗ್ಬಿಟ್ರೆ ಮಾತ್ರ ಏನು ಜೀಪ್ ಹಾಕ್ಕೊಂಡಿದ್ದೇನು, ಸ್ಟೈಲಾಗಿ ಬಟ್ಟೆ ಹಾಕೊಂಬಂದಿದ್ದೇನು ಬಂದ್ಬಿಡ್ತಾರೆ. ಅದಕ್ಕೆ ಲೋಕಲಿ ನಿಮ್ಮಿಬ್ಬರಿಗೂ ಹೊತ್ಕೊಂಡು ಸಾಯೋದು ಈ ರೀತಿ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಡಿಟ್ಯಾಚ್ಡ್ ಫ್ರಮ್ ಪಬ್ಲಿಕ್. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಸತ್ತೋಗಿದೆ ನನ್ನ ಪ್ರಕಾರದಲ್ಲಿ ಅಂತ ನಂದು ವಾದ.